ಒಳ್ಳೆ ಸ್ಪೀಡಲ್ಲೇ ನೀವು ಕಾರ್ನರಿಂಗ್ ಮಾಡ್ಕೋಬೋದು. ಲ್ಯಾಗ್ ಫೀಲ್ ಆಗೋದಿಲ್ಲ, ಗೇರ್ ಶಿಫ್ಟ್ ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗೋದೇ ಇಲ್ಲ. ಆಮೇಲೆ ಇದು ಆನ್ ಮಾಡೋದ್ರಿಂದನೂ ನನಗೆ ಹ್ಯೂಜ್ ಡಿಫ್ರೆನ್ಸ್ ಅಂತ ಅನಿಸಿಲ್ಲ. ಗಿಮಿಕ್ ಅಂತ ಅನಿಸುತ್ತೆ. ನೆಕ್ಸಾನ್ ಸ್ವಲ್ಪ ಬೆಟರ್ ಅನಿಸುತ್ತೆ. ಇವಾಗ ಕ್ರೇಟಾ, ನೆಕ್ಸಾನ್ ಅಥವಾ ಆಸ್ಟರಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ವಿಡ್ತ್ ಕಡಿಮೆ ಆಗುತ್ತೆ. ನನಗೇನು ಅದು ಅಷ್ಟೊಂದು ವರ್ತ್ ಅನಿಸ್ಲಿಲ್ಲ. ಸ್ಕೋಡಾ ಸ್ಟ್ಯಾಂಡರ್ಡ್ಗೆ ಅವ್ರು ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು. ನಿಮಗೆ ಔಟ್ಡೇಟೆಡ್ ಅಂತ ಅನಿಸ್ಬೋದು. ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ರೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನೀವು ಈ ಗಾಡಿದು ಟೆಕ್ನಿಕಲ್ ಸ್ಪೆಸಿಫಿಕೇಷನು, ಆಮೇಲೆ ಸೇಫ್ಟಿ ಬಗ್ಗೆ, ಇದ್ರವೆಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವತ್ತಿನ ದಿನ ಈ ಗಾಡಿ ಓನರು ನಮ್ಮ ಜೊತೆ ಇದ್ದಾರೆ. ಅವರು ಈ ಗಾಡಿದು ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ರೈಡ್ ಕ್ವಾಲಿಟಿ ಯಾವ ಥರ ಇದೆ, ಸೇಫ್ಟಿ ಯಾವ ಥರ ಇದೆ, ಮತ್ತು ಬ್ರೇಕಿಂಗು, ಹೆಡ್ಲೈಟು, ಇದೆಲ್ಲದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇವತ್ತು ಸಾಗರ್ ಅವರು ಇದ್ದಾರೆ. ಅವರೇ ಈ ಗಾಡಿ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾರೆ. ಕುಶಾಕ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ನನಗೆ ಹೈಲೈಟ್ ಅಂತ ಅನಿಸಿದ್ದು ಗೇರ್ ಶಿಫ್ಟ್. ತುಂಬ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ನಿಮಗೆ ಶಿಫ್ಟ್ ಆಗ್ತಿದೆ ಅನ್ನೋದು ಫೀಲ್ ಆಗೋದೇ ಇಲ್ಲ. ಸೊ ಆ ರೀತಿ ಶಿಫ್ಟ್ ಆಗುತ್ತೆ. ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ಆಯಿತು. ಪಿಕಪ್ ಬಗ್ಗೆ ಹೇಳೋದಾದರೆ ಲೀನಿಯರ್ ಆಗಿ ಬರುತ್ತೆ. ತುಂಬ ಸ್ಟಾರ್ಟಿಂಗ್ ಏನು ಅಗ್ರೆಸಿವ್ ಆಗಿ ಅಥವಾ ತುಂಬ ಸ್ಲೋ ಅಂತ ಇಲ್ಲ, ಮಾಡ್ರೇಟ್ ಆಗಿ ಬರುತ್ತೆ. ಅದು ನನಗೆ ಸೂಟೇಬಲ್ ಅಂತ ಅನಿಸ್ತು. ಆಟೋಮ್ಯಾಟಿಕ್ ಗಾಡಿ ಆಗಿರೋದ್ರಿಂದ ನಿಮ್ಗೆ ಸಿಟಿನಲ್ಲಿ ತುಂಬ ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಗೇರ್ ಶಿಫ್ಟ್ಸ್ ಏನು ಪ್ರಾಬ್ಲಮ್ ಇರೋದಿಲ್ಲ, ಆರಾಮಾಗಿ ಓಡಿಸ್ಬೋದು. ಹೈವೇನಲ್ಲೂ ಏನು ತೊಂದರೆ ಇಲ್ಲ. ಹೈವೇನಲ್ಲಿ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಗಾಡಿ ತುಂಬ ಸ್ಟೇಬಲ್ ಆಗಿರುತ್ತೆ. ಸೊ ನೀವು ಕಾರ್ನರ್ ಮಾಡಬೇಕಾದ್ರೂ ನಿಮಗೇನು ಭಯ ಅಂತ ಅನಿಸೋದಿಲ್ಲ. ಆರಾಮಾಗಿ ಒಳ್ಳೆ ಸ್ಪೀಡಲ್ಲೇ ನೀವು ಕಾರ್ನರಿಂಗ್ ಮಾಡ್ಕೋಬೋದು. ಅಪ್ ಹಿಲ್ಲು, ಡೌನ್ ಹಿಲ್ಲು ಯಾವುದ್ರಲ್ಲೂ ನನಗೇನು ಪ್ರಾಬ್ಲಮ್ ಅನಿಸಿಲ್ಲ. ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ. 0 to 60 ಒಂದು 5 to 6 ಸೆಕೆಂಡ್ಸ್ ತೊಗೊಳುತ್ತೆ. 60 to 100 ಒಂದು 10-12 ಸೆಕೆಂಡ್ಸು. 13 ಸೆಕೆಂಡ್ಸ್ಗೆ ನೀವು 100 ಮೇಲೆ ಹೋಗ್ಬಿಟ್ಟಿರ್ತೀರ. ಇದಿಷ್ಟು ಸ್ಪೀಡಲ್ಲಿ ಹೋಗ್ಬೇಕಾದ್ರೂ ನಿಮಗೆ ಎಲ್ಲೂ ಲ್ಯಾಗ್ ಫೀಲ್ ಆಗೋದಿಲ್ಲ, ಗೇರ್ ಶಿಫ್ಟ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗೋದೇ ಇಲ್ಲ. ನನ್ನ ತಲೆಯಲ್ಲಿ ಆಟೋಮೆಟಿಕ್ಕೇ ತೊಗೋಬೇಕು ಅಂತ ಇತ್ತು. ಸೊ ಅದಕ್ಕೆ ನಾನು ಬೇರೆ ಬೇರೆ ಆಟೋಮೆಟಿಕ್ ಗಾಡಿಗಳನ್ನ ಟ್ರೈ ಮಾಡಿದೆ. ಇದನ್ನು ಬಿಟ್ಟರೆ ನಾನು ನೆಕ್ಸಾನ್ ಓಡಿಸಿದ್ದೆ. ನೆಕ್ಸಾನ್ AMT, ನೆಕ್ಸಾನ್ DCA, ಆಮೇಲೆ ನೆಕ್ಸಾನ್ EV, ಅದು ಬಿಟ್ಟರೆ ಎಕ್ಸ್ಟರ್ ಓಡಿಸಿದ್ದೆ. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಕುಶಾಕ್ದೇನೆ. ನಿಮ್ಗೆ ಒಂಚೂರು ಫೀಲ್ ಆಗೋದು ಗೇರ್ ಚೇಂಜ್ ಆಗ್ತಿರೋದು. ಹೆಡ್ಲೈಟ್ ಬಗ್ಗೆ ಹೇಳೋದಾದರೆ ಪ್ರೊಜೆಕ್ಟರ್ LED ಬರುತ್ತೆ, ಫಾಗ್ ಲ್ಯಾಂಪು, ಹ್ಯಾಲೋಜನ್ ಬರುತ್ತೆ. ಈ ಕಡೆ ಇರೋದು ಇಂಡಿಕೇಟ್ರು. ಸಿಟಿಲಾಗಲಿ ಹೈವೇನಲ್ಲಾಗಲಿ ವಿಸಿಬಿಲಿಟಿ ಬಗ್ಗೆ ಏನು ಇಶ್ಯೂಸ್ ಇಲ್ಲ. ಕುಶಾಕಲ್ಲಿ ರೈಡಿಂಗ್ ಕಂಫರ್ಟ್ ಬಗ್ಗೆ ಹೇಳಬೇಕಾದ್ರೆ ಸೀಟ್ ಕಂಫರ್ಟೇಬಲ್ ಆಗಿದೆ, ಏನು ತೊಂದರೆ ಇಲ್ಲ. ಹೈಟ್ ಅಡ್ಜಸ್ಟಬಲ್ ಇದೆ, ಮುಂದೆ ಹಿಂದೆ ಮಾಡ್ಕೋಬೋದು. ಆಮೇಲೆ ಸ್ಟೇರಿಂಗ್ ಕೂಡ ನೀವು ಮುಂದೆ ಹಿಂದೆ ಮಾಡ್ಕೋಬೋದು. ಸೊ ಏನು ತೊಂದರೆ ಇಲ್ಲ. ಯಾವ ಹೈಟ್ ಇದ್ರೂ ನಿಮಗೆ ರೀಚಬಿಲಿಟಿ ಪ್ರಾಬ್ಲಮ್ ಆಗೋದಿಲ್ಲ. ಸ್ಟೇರಿಂಗ್ ಕೂಡ ನಿಮಗೆ ಕಂಫರ್ಟೇಬಲ್ ಆಗೇ ಇರುತ್ತೆ. ಕೋ ಪ್ಯಾಸೆಂಜರ್ ಸೀಟ್ ಕೂಡ ಕಂಫರ್ಟೇಬಲ್ ಆಗೇ ಇದೆ. ಅದರಲ್ಲೂ ನೀವು ಹೈಟ್ ಅಡ್ಜಸ್ಟ್ಮೆಂಟು ಆಮೇಲೆ ಹಿಂದೆ ಮುಂದೆ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಹಿಂದೆ 3 ಜನ ಕೂತ್ಕೋಬೋದು. ಮೀಡಿಯಂ ಸೈಜ್ ಆಗಿರೋರು ಕೂತ್ಕೋಬೋದು. ಸ್ವಲ್ಪ ಬಲ್ಕಿ ಆಗಿದ್ರೆ ನೀವು ಇಬ್ರು ಮಾತ್ರ ಕೂತ್ಕೊಳ್ಳೋಕ್ಕಾಗುತ್ತೆ. 3ನೇವರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ಬೋದು. ಗಾಡಿ ಲೆಂತ್ ಜಾಸ್ತಿ ಇರೋದ್ರಿಂದ ಹಿಂದೆ ಕೂತವ್ರಿಗೂ ನಿಮಗೆ ಲೆಗ್ ಸ್ಪೇಸ್ ಪ್ರಾಬ್ಲಮ್ ಆಗೋದಿಲ್ಲ. ಎಷ್ಟು ದೂರ ಓಡಿಸಿದ್ರೂ ಕಂಫರ್ಟೇಬಲ್ ರೈಡ್ ಇರುತ್ತೆ. ಲಾಂಗ್ ರೈಡ್ ಮಾಡಬೇಕಾದ್ರೆ ಸೆಕೆ ಆಗಬಾರ್ದು ಅನ್ನೋದಕ್ಕೆ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿರ್ತಾರೆ. ಬಟ್ ಲಾಂಗ್ ರೈಡಲ್ಲಿ ನಿಮಗೆ ತುಂಬ ಗಾಳಿ ಇರೋದ್ರಿಂದ ಯೂಶ್ವಲಿ ನನಗಂತೂ ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ಇದು ಆನ್ ಮಾಡೋದ್ರಿಂದನೂ ನನಗೆ ಹ್ಯೂಜ್ ಡಿಫ್ರೆನ್ಸ್ ಅಂತ ಅನಿಸಿಲ್ಲ. ನನಗೇನು ಅಷ್ಟೊಂದು ವಿಶೇಷ ಅನಿಸ್ಲಿಲ್ಲ. ಗಿಮಿಕ್ ಅಂತ ಅನಿಸುತ್ತೆ. ಎಕ್ಸ್ಟ್ರಾ ಫೀಚರ್ ಕೊಟ್ಟಿದ್ದೀವಿ ಅನ್ನೋ ಥರ ಇರುತ್ತೆ. ಬಟ್ ಐ ಡೋಂಟ್ ಫೀಲ್ ಎನಿ ನೀಡ್ ಫಾರ್ ಇಟ್. ಬೇರೆ ಕಾರ್ಗಳು ಹಾಗೇನೆ ಇದರಲ್ಲೂ ನಿಮಗೆ ಹಿಂದೆಗಡೆ ಇರೋರಿಗೆ ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಅಂದರೆ ಸೀಟ್ ಮೇಲೆ ಕೆಳಗೆ ಮಾಡೋದಾಗಲಿ ಅಥವಾ ಹಿಂದೆ ಮುಂದೆ ಮಾಡೋದಾಗಲಿ ಆಪ್ಷನ್ಸ್ ಇರೋದಿಲ್ಲ. ಇಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಇದೆ. ಒಂದೇ ಅಡ್ವಾಂಟೇಜ್ ಏನು ಅಂತಂದರೆ ನೀವೇನಾದರೂ ಗಾಡಿ ಓಡಿಸ್ಬೇಕಾದ್ರೇ ಹೈಟನ್ನು ಅಡ್ಜಸ್ಟ್ ಮಾಡ್ಕೋಬೋದು ಅಥವಾ ಹಿಂದೆ ಮುಂದೆ ಮಾಡ್ಕೊಳ್ಳೋದಿದ್ರು ಅದನ್ನು ಮಾಡ್ಕೋಬೋದು. ಸ್ಟಾಪ್ ಮಾಡಿಬಿಟ್ಟು ನೀವು ಮತ್ತೆ ಅಡ್ಜಸ್ಟ್ ಮಾಡಬೇಕು ಅಂತ ಏನಿಲ್ಲ. ಅದೊಂದು ಬಿಟ್ಟರೆ ಬೇರೆ ಏನು ಮೇಜರ್ ಅಡ್ವಾಂಟೇಜ್ ಏನಿಲ್ಲ ಅದರಲ್ಲಿ. ಸೀಟ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಇದೆ. ಬಟ್ ಓವರ್ ಆಲ್ ಕಂಫರ್ಟ್ ಬಗ್ಗೆ ಮಾತಾಡೋದಾದರೆ ಇಫ್ ಯು ಕಂಪೇರ್ ನೆಕ್ಸಾನ್ ಸ್ವಲ್ಪ ಬೆಟರ್ ಅನಿಸುತ್ತೆ. ಹಂಗಂತ ಇದು ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಇಫ್ ಕಂಪೇರ್ ಮಾಡಿದಾಗ ನಿಮಗೆ ಅದು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ವಿಡ್ತ್ ಸ್ವಲ್ಪ ಕಡಿಮೆ ಇದೆ. ಇವಾಗ ಕ್ರೇಟಾ, ನೆಕ್ಸಾನ್ ಅಥವಾ ಆಸ್ಟರಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ವಿಡ್ತ್ ಕಡಿಮೆ ಆಗುತ್ತೆ. ಹೀಗಾಗಿ ನಿಮಗೆ ಹಿಂದೆಗಡೆ ಕೂತ್ಕೊಳ್ಳೋರಿಗೆ ಒಂದು ಸ್ವಲ್ಪ ಆ ಗಾಡಿ ಕಂಪೇರ್ ಮಾಡಿದಾಗ ಕಡಿಮೆ ಅಂತ ಅನಿಸ್ಬೋದು ಜಾಗ. ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದರೂ ಟೈರಲ್ಲಿ ಪ್ರೆಷರ್ ಕಡಿಮೆ ಆಯಿತು ಅಂದರೆ ಅದೊಂದು ಅಲರ್ಟ್ ಬರುತ್ತೆ. ಸೊ ಅವಾಗ ನೀವು ಮತ್ತೆ ಏರ್ ಹಾಕ್ಸ್ಬೇಕು. ಆಮೇಲೆ ABS ಕೊಟ್ಟಿದ್ದಾರೆ, EBD ಇದೆ. ಸೊ ಬ್ರೇಕಿಂಗೂ ನಿಮಗೇನು ತೊಂದರೆ ಇಲ್ಲ. ತುಂಬ ನಿಮ್ಗೆ ಬ್ರೇಕ್ ಹಿಡಿಬೇಕು ಅಂತಿದ್ದಂಗೆ ಇಮಿಡಿಯೇಟಾಗಿ ಸ್ಟಾಪ್ ಆಗುತ್ತೆ ಗಾಡಿ. ಬೂಟ್ ಸ್ಪೇಸು ಚೆನ್ನಾಗಿದೆ. ಹಿಂದೆಗಡೆ ಒಂದು 2 ದೊಡ್ಡ ಸೈಜ್ ಸೂಟ್ ಕೇಸ್ ಇಡ್ಬೋದು. ಆಮೇಲೆ ಒಂದು ಮೀಡಿಯಮ್ ಸೈಜ್ ಸೂಟ್ ಕೇಸ್ ಇಟ್ಕೋಬೋದು. ಕುಶಾಕಲ್ಲಿ ಸೇಫ್ಟಿ ಬಗ್ಗೆ ಮಾತಾಡಲೇಬೇಕು. ಗ್ಲೋಬಲ್ ಎನ್ಕ್ಯಾಪಲ್ಲಿ ಅಡಲ್ಟ್ ಮತ್ತು ಚೈಲ್ಡ್ ಆಕ್ಯುಪೆಂಟ್ ಇಬ್ಬರಿಗೂ 5 ಸ್ಟಾರ್ ಬಂದಿರೋಂಥ ಗಾಡಿ. ಆಮೇಲೆ 6 ಏರ್ ಬ್ಯಾಗ್ಸ್ ಬರುತ್ತೆ. 2 ಫ್ರಂಟಲ್ಲಿರುತ್ತೆ, 2 ರೇರಲ್ಲಿ ಬರುತ್ತೆ. ಆಮೇಲೆ 2 ಕರ್ಟನ್ ಏರ್ ಬ್ಯಾಗ್ಸ್ ಬರುತ್ತೆ. ಕರ್ಟನ್ ಏರ್ ಬ್ಯಾಗ್ಸ್ ಅಂತಂದರೆ ವಿಂಡೋಗೆ ನಿಮಗೆ ಫುಲ್ ಕವರ್ ಆಗುತ್ತೆ.
ಸೊ ಏನಾದರೂ ಆಕ್ಸಿಡೆಂಟ್ ಆದಾಗ ತಲೆಗೆ ನಿಮಗೆ ವಿಂಡೋ ಹೊಡೆಯೋದಿಲ್ಲ. ಸೊ ಆ ರೀತಿ ಅದು ಕವರ್ ಮಾಡ್ಕೊಳುತ್ತೆ. ಸೀಟ್ ಬೆಲ್ಟ್ ಎಲ್ರಿಗೂ ಅವೈಲೇಬಲ್ ಇರುತ್ತೆ. ಕುಶಾಕ್ ಸರ್ವಿಸ್ ಬಗ್ಗೆ ಮಾತಾಡೋದಾದರೆ 7500ಗೆ ಒಂದು ಬೇಸಿಕ್ ಚೆಕಪ್ ಇರುತ್ತೆ ಕಂಪ್ನಿ ಕಡೆಯಿಂದ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅಡ್ರೆಸ್ ಮಾಡ್ತಾರೆ. ಇಲ್ಲ ಅಂತಂದರೆ 15000ಗೆ ಒಂದು ರೆಗ್ಯುಲರ್ ಸರ್ವಿಸ್ ಇರುತ್ತೆ. ಅದರಲ್ಲೂ ಸರ್ವಿಸ್ ಏನು ಚಾರ್ಜ್ ಮಾಡೋದಿಲ್ಲ. ಬಟ್ ಏನಾದರೂ ಪಾರ್ಟ್ಸ್ ಏನಾದರೂ ಹೋಗಿದ್ರೆ ಮತ್ತೆ ನೀವು ಪೇ ಮಾಡಬೇಕಾಗುತ್ತೆ. ಸರ್ವಿಸ್ದು ಪ್ಯಾಕೇಜ್ ಬರುತ್ತೆ ಆ್ಯಕ್ಚುಲಿ ಸ್ಕೋಡಾ ಅವ್ರ ಕಡೆಯಿಂದನೇ. 36,000 ಒಂದು ಪ್ಯಾಕೇಜ್ ಇದೆ, ಆಮೇಲೆ 55,000 ಒಂದಿದೆ. ನನಗೇನು ಅದು ಅಷ್ಟೊಂದು ವರ್ತ್ ಅನಿಸ್ಲಿಲ್ಲ, ಸೊ ಅದಕ್ಕಾಗಿ ನಾನು ತೊಗೊಂಡಿಲ್ಲ ಅದನ್ನ. ಗಾಡಿಗೆ 22 ಲಕ್ಷ ಕೊಡ್ತಿರ್ಬೇಕಾದ್ರೆ ಇಂಟೀರಿಯರ್ ಸ್ವಲ್ಪ ನೀವು ಹೈ ಎಂಡ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಈ ಗಾಡೀಲಿ ಒಂದು ಸ್ವಲ್ಪ ನನಗೆ ಅದು ಲ್ಯಾಕಿಂಗ್ ಅಂತ ಅನ್ನಿಸ್ತು. ಸ್ಕೋಡಾ ಸ್ಟ್ಯಾಂಡರ್ಡ್ಗೆ ಅವ್ರು ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು, ಇನ್ನೂ ಒಂಚೂರು ಫೀಚರ್ಸ್ ಆ್ಯಡ್ ಮಾಡ್ಬೋದಾಗಿತ್ತು. ಅದೊಂದು ಸ್ವಲ್ಪ ಇಂಪ್ರೂವ್ ಆದರೆ ಚೆನ್ನಾಗಿರುತ್ತೆ. ಇವಾಗ ಈ ಪ್ರೈಸ್ ಬಜೆಟಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೊಡ್ತಾರೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಡ್ತಾರೆ, ಏನೆಲ್ಲ ಕೊಡ್ತಾರೆ. ಬಟ್ ಈ ಗಾಡೀಲಿ ನಿಮಗೆ ಅದೆಲ್ಲ ಇರೋದಿಲ್ಲ, ಬರೀ ರೇರ್ ಕ್ಯಾಮ್ರಾ ಮಾತ್ರ ಇರುತ್ತೆ. ಇಂಟೀರಿಯರ್ಸೂ ಸ್ವಲ್ಪ ನಿಮಗೆ ಔಟ್ಡೇಟೆಡ್ ಅಂತ ಅನ್ನಿಸ್ಬೋದು. ಕುಶಾಕ್ಗೆ ನಾನು ರೇಟ್ ಮಾಡೋದಾದರೆ 10ಕ್ಕೆ 8 ಕೊಡ್ತೀನಿ. ಅಡ್ವಾಂಟೇಜಸ್ ಬಂದು ನಿಮಗೆ ಸೇಫ್ಟಿ ಇರುತ್ತೆ, ಆಮೇಲೆ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಗಾಡಿದು. ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ನನಗೆ ಒಂದು ಸ್ವಲ್ಪ ಟರ್ಬೋ ಲ್ಯಾಗ್ ಕಾಣಿಸುತ್ತೆ ಸ್ಟಾರ್ಟಿಂಗು. ಇನ್ ಕೇಸ್ ನೀವು ಟ್ರಾಫಿಕಲ್ಲಿದ್ದು ಸಡನ್ನಾಗಿ ಬ್ರೇಕ್ ಹಿಡಿದ್ರೆ ಮತ್ತೆ ನೀವು ಆಕ್ಸಿಲರೇಟ್ ಮಾಡಿದಾಗ ಇಮಿಡಿಯೇಟ್ ನಿಮಗೆ ಪವರ್ ಬರೋದಿಲ್ಲ. ಒಂದು ಫ್ಯೂ ಸೆಕೆಂಡ್ಸ್ ನಿಮಗೆ ಲ್ಯಾಗ್ ಫೀಲ್ ಆಗುತ್ತೆ. ಅದೊಂದು ಸ್ವಲ್ಪ ನನಗೆ ಡಿಸ್ಅಡ್ವಾಂಟೇಜಸ್ ಅನಿಸ್ತು. ಅದು ಬಿಟ್ಟರೆ ನನಗೆ ಬೇರೆ ಏನೂ ಕಂಪ್ಲೇಂಟ್ಸ್ ಇಲ್ಲ. ಕುಶಾಕ್ ನಾನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಸೇಫ್ಟಿ ತುಂಬ ಪ್ರಯಾರಿಟಿ ಕೊಡೋರು, ಆಮೇಲೆ ಫನ್ ಟು ಡ್ರೈವ್ ವೆಹಿಕಲ್ ಬೇಕು ಅಂತ ಹೇಳೋರು, ಅಥವಾ ರಿಲಯಬಲ್ ಇಂಜಿನ್ ನನಗೆ ಬೇಕು ಅಂತ ಇರೋರು ಕುಶಾಕಿಗೆ ಹೋಗ್ಬೋದು. ಅಂದರೆ ಸ್ಟಾರ್ಟ್ ಮಾಡೋದು ಹೆಂಗೆ ಮಾಡಬೇಕು ಅಲ್ಲ, ಏನು ಹೇಳಬೇಕು? ಸ್ಕೋಡಾ ಬ್ರ್ಯಾಂಡ್ ವ್ಯಾಲ್ಯೂಗೆ ಆಮೇಲೆ 22 ಲಕ್ಷ ಕಟ್ ಮಾಡಿ